ಎಸ್ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವೀರೇಶ್ ವೀರಪ್ಪ. ಇವತ್ತು ನಾವು ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಸಂಪನ್ನ ಮಾಡಿರುವಂತಹ ಒಕ್ಕಲಿಗ ವಿಕಾಸ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷೆಯಾಗಿರುವಂತಹ ಎಚ್.ಎಲ್. ಯಮುನಾ ಅವ್ರ ಜೊತೆ ಇದ್ದಾವೆ. ಬನ್ನಿ ಅವ್ರನ್ನ ಮಾತನಾಡ್ತಾರೆ. ಮೇಡಮ್, ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ರಿ. ಈ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬಂದಿದ್ರು. ಬಹಳ ಅದ್ಭುತವಾದಂತಹ ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇತ್ತು. ಎಸ್ಪೆಷಲಿ ಮೊಟ್ಟ ಮೊದಲ ಮಹಿಳಾ ಶಾಸಕಿಯ ಬಗ್ಗೆ ನಿಮ್ಮ ವೇದಿಕೆಯಿಂದ ಇವತ್ತು ಸಹಸ್ರಾರು ಜನರಿಗೆ ಗೊತ್ತಾಗಿರುವಂತಹ ಒಂದು ಒಂದು ರೀತಿಯಾದಂತಹ ವಿಚಿತ್ರ ಮತ್ತು ವೈಭಿನ್ಯ ಹಾಗೂ ಆಗಲೇಬೇಕಾದಂತಹ ಕೆಲಸ ಆಗಿದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ನಾವು ಈಗ 15 ವರ್ಷ ಆಯ್ತು ನಮ್ಮ ಸಂಸ್ಥೆ ನಾವು ಪ್ರಾರಂಭ ಮಾಡಿ. 15 ವರ್ಷದಲ್ಲಿ ನಾವು ತುಂಬಾ ಜನರನ್ನ ಪರಿಚಯಿಸಿದ್ದೀವಿ. ನಮ್ಮ ಸಮಾಜಕ್ಕೆ ಪರಿಚಯಿಸಿರುವಂಥದ್ದು. ಆ ಥರ ಪರಿಚಯಿಸುವಾಗ ನಾವು ಈ ಭಾಗದಲ್ಲಿ ವಾಸ ಮಾಡೋರು ಎಲ್ಲರೂ ನೆನಪು ಮಾಡ್ಕೊಳ್ಬೇಕಾಗಿರುವಂಥ ವ್ಯಕ್ತಿ ಅಂದರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಮಾಡಿದಂಥ ಮೀಸಲಾತಿ ಮಾಡಿ, ಅಂದರೆ ಎಲ್ಲ ಸಾಮಾಜಿಕ ಸಮಾನತೆ ಬೇಕು ಅಂತ ಅವ್ರು ಮೀಸಲಾತಿ ಮಾಡಿದ್ರು. ಆ ಮೀಸಲಾತಿಯನ್ನ ಮಾಡಿ 107 ವರ್ಷ ಆಯಿತು. ನಾವು ಅವ್ರು ಮಾಡಿದಂಥ 100 ವರ್ಷದಿಂದ ಪ್ರಾರಂಭ ಮಾಡಿದ್ವಿ. 100ನೇ ವರ್ಷದ ಕಾರ್ಯಕ್ರಮ ಮಾಡಿದ್ವಿ. 101, 102, 107ನೇ ವರ್ಷದ್ದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಸಲುವಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ, ಸೇವಾಭೂಷಣ ಪ್ರಶಸ್ತಿಗಳನ್ನ ಎಲ್ಲ ಜಾತಿ, ಎಲ್ಲ ಧರ್ಮ ಇಡೀ ಸಮಾಜದ ಎಲ್ಲರೂ ಒಳಗೊಂಡಂತೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ರಿಗೂ ಸಾಧಕರನ್ನ ಗುರುತಿಸಿ ನಾವು ಸೇವಾಭೂಷಣ ಪ್ರಶಸ್ತಿಗಳನ್ನ ಮಾಡ್ತೀವಿ. ಅತಿ ಹೆಚ್ಚು ಜೀವಮಾನ ಸಾಧನೆ ಮಾಡಿದಂತ ಮಹಿಳೆಯರಿಗೆ ನಾವೇನ್ ಮಾಡ್ತಾ ಇದ್ದೀವಿ, ಅತಿ ಹೆಚ್ಚು ಜೀವಮಾನದ ಸಾಧನೆ ಮಾಡಿದಂತ ಮಹಿಳೆ ಒಬ್ಬರು, ಅವ್ರ ಹೆಸರಲ್ಲಿ ನಾವು ಪುರಸ್ಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹುಡುಕಿದಾಗ ನಮ್ಮದೇ ಜನಾಂಗದ ಧೀಮಂತ ವ್ಯಕ್ತಿ ಯಶೋಧರ್ಮ ದಾಸಮ್ಮ ಅವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತೆ ಕೂಡ ಹೌದು. ಅವ್ರ ಹೆಸರಲ್ಲಿ ಮಾಡ್ಬೇಕು ಅಂತ ಪ್ರತಿ ವರ್ಷ ಮಾಡ್ತಿರ್ತಾರೆ. ಅವರ ಹೆಸರಲ್ಲಿ ನಾವು ಮಹಿಳೆಯರಿಗೆ ಪದ್ಮಭೂಷಣ ಯಶೋಧರ್ಮ ದಾಸಪ್ಪ ಮಹಿಳಾ ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ. ಮತ್ತೆ ಪುರುಷರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಲ್ಲಿ ಪ್ರಶಸ್ತಿಯನ್ನ ಕೂಡ ಇಲ್ಲಿ ಎಲ್ಲ ಮಹನೀಯರ ಹೆಸರನ್ನ ಪರಿಚಯಿಸುವಂತ ಪಠ್ಯ ಪುಸ್ತಕಗಳಲ್ಲಿ ಸಣ್ಣ ಸಣ್ಣ ಭಾಗಗಳನ್ನ ಸೇರಿಸ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಯಶೋಧರ್ಮ ದಾಸಪ್ಪ ಅವ್ರ ಹೆಸರಲ್ಲಿ ಒಂದೇ ಒಂದು ಪುಸ್ತಕದಲ್ಲಿ ಪಠ್ಯ ಪುಸ್ತಕದಲ್ಲಿ ಇಲ್ಲ, ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಲ್ಲೇ ಇಲ್ಲ. ಅದರಿಂದ ಏನು ಮೈಸೂರು ಮಹಾರಾಜರು ಮಾಡಿದಂಥದ್ದು ನಮಗೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ. ಅವ್ರ ಹೆಸರಲ್ಲಿ ಪಠ್ಯ ಪುಸ್ತಕದಲ್ಲಿ ಪಾಠ ಆಗ್ಬೇಕು ಅಂತ ಹೇಳ್ತೇವೆ. ಇನ್ನು ಇಂತಹ ಕಾರ್ಯಕ್ರಮಗಳು ಒಂದು ವೇದಿಕೆ ಮಾತ್ರ ಸೀಮಿತವಾಗಿರುತ್ತೆ. ಸಾಕಷ್ಟು ಸಾಮಾಜಿಕವಾಗಿಯೂ ಕೂಡ ಬದಲಾವಣೆಯನ್ನ ತರಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಕೆಲಸ ನಡೀತಾ ಇದೆ ಮೇಡಮ್. ನಿಮ್ಮ ಯಶಸ್ವಿಗೆ ಈ 13 ವರ್ಷಗಳು, 14 ವರ್ಷಗಳು, ಹೀಗೆ 130 ವರ್ಷಗಳು